ಕಾಂಗ್ರೆಸ್ ಅವರಿಗೆ ಮೇನ್ ಆಗಿ ಬೇಕಾಗಿರೋದು ಬರ್ನೋಲ್. ಶಶಿ ತರೂರ್ ಅವರು ಉರ್ಸಾಕತ್ತಾರು ಅದನ್ನೇನೆ ಕೇಳಬೇಡ್ರಿ. You read the Mahabharata, you get a complete library of classical India in one volume. ಮೋದಿ ಅವ್ರನ್ನ ಹೊಗಳಿದ್ರನ ಕಾಂಗ್ರೆಸ್ ಅವ್ರಿಗೆ ತಡ್ಕೊಳಕ್ ಆಗಂಗಿಲ್ಲ. ಈಗ ಮಹಾಭಾರತ ಹೊಗಳಿದ್ರ ಹೆಂಗ ತಡ್ಕೊಂತಾರ? ಕಾಂಗ್ರೆಸ್ ಅವ್ರಿಗೆ ಶಶಿ ತರೂರ್ ಅಂದ್ರ ಬಿಸಿ ತುಪ್ಪ ಆಗ್ಯಾರ. ನುಂಗಾಕು ಆಗೋಲ್ತು, ಉಗುಳಾಕು ಆಗೋಲ್ತು. ಅವ್ರ ಪರಿಸ್ಥಿತಿ ಯಾರಿಗೂ ಬೇಡ. ಮಹಾಭಾರತದ ವಿವರಣೆ ಅವ್ರ ಬಾಯಿಂದನ ಕೇಳಿದ್ರ ಅದು ಎಷ್ಟು ಚಂದ ಆಕೈತ್ ನೋಡ್ರಿ. ಆದ್ರೂ ಶಶಿ ತರೂರ್ ಅವರು ಇಷ್ಟರ ಮಟ್ಟಿಗೆ ಕಾಂಗ್ರೆಸ್ ಅವ್ರಿಗೆ ಉರ್ಸ್ಬಾರ್ದಾಗಿತ್ ನೋಡ್ರಿ. ನಮಸ್ಕಾರ ರೀ. ಶಶಿ ತರೂರ್ ಅವರ ಇತ್ತೀಚಿನ ಹೇಳಿಕೆಗಳು ಮಾತುಗಳು ಕಾಂಗ್ರೆಸ್ ವಲಯದಾಗ ಒಂದ್ ರೀತಿ ಉರಿ ಸೃಷ್ಟಿ ಮಾಡೈತಿ. ಈಗ ಅವರಿಗೆ ಬರ್ನೋಲ್ ಅವಶ್ಯಕತೆ ಅದಕ್ಕೂ ಜಾಸ್ತಿ ಆಗೈತಿ ಅಂದ್ರೆ ಸುಳ್ಳಾಗಂಗಿಲ್ಲ ನೋಡ್ರಿ. ಯಾಕಂದ್ರೆ ಶಶಿ ತರೂರ್ ಅವರ ಈಗ ಹೇಳಿರುವಂತ ಹೇಳಿಕೆ, ವೈರಲ್ ಆಗ್ತಿರುವಂತ ಹೇಳಿಕೆ ಏನೈತಲ್ಲ, ಅದು ಬರ್ನಲ್ ಇಸ್ ಮ್ಯಾಂಡೇಟರಿ ಅಂತ ಹೇಳಕತೈತಿ. ಏನು ಹೇಳಿದ್ರು? ಮಹಾಭಾರತದ ಬಗ್ಗೆ ಹೊಗಳಿ ಹಾಡಿದ್ರು. ಮಹಾಭಾರತ ಭಾರತಕ್ಕೆ ಹೆಮ್ಮೆ ಅನ್ನೋ ಮಾತು ಹೇಳಿದ್ರು. ಇಂಥ ಮಾತು ಕಾಂಗ್ರೆಸ್ ಅವ್ರಿಗೆ ಉರಿಯಲ್ದ ಇರ್ತೈತೇನ್ರಿ? ಅವ್ರು ಹೇಳಿದ್ನೊಂದ್ಸಲ ನೋಡ್ಕೊಂಬರ್ರಿ. If there's one book that you would recommend to every नौजवान जो यहाँ बैठे हुए हैं, वो कौन सी किताब है? बिल्कुल महाभारत ही है, क्योंकि महाभारत में सब कुछ है. और आप अगर महाभारत पढ़ेंगे, इनफैक्ट one time it used to be said about the Mahabharata that what is not here is not worth knowing and what is anywhere in the world is here. Of course, that's too simplistic a claim today. The world is much more complex. But there is so much there. You can learn so much from the stories. You can learn so much from the philosophies. There are digressions there. The Bhagavad Gita, it's part of the Mahabharata. You read the Mahabharata, you get a complete library of classical India in one volume. ನೋಡಿದ್ರಲ್ರಿ, ಆಂಕರ್ ಪ್ರಶ್ನೆ ಕೇಳ್ತಾರ. ಯುವ ಜನರು ಇಲ್ಲಿ ಕುಂತಾರ, ಅವ್ರಿಗೆಲ್ಲ ಒಂದು ಬುಕ್ ಓದಿ ಸ್ಫೂರ್ತಿ ತಗೋಬೇಕು ಅಂದ್ರೆ ಯಾವ ಬುಕ್ ಓದಬೇಕು ಅಂತೀರಿ ಅಂತ. ಅದಕ್ಕೆ ಶಶಿ ತರೂರ್ ಅವರು ಮಹಾಭಾರತ ಒಂದಿದ್ರ ಸಾಕು, ಮಹಾಭಾರತದಾಗ ನಿಮಗೆಲ್ಲ ಸಿಗತೈತಿ ಅಂತಾರ. ಜಗತ್ನಾಗ ಇರೋದು, ಜಗತ್ನಾಗ ಇಲ್ದೇ ಇರೋದು ಎಲ್ಲಾನು ನಿಮಗೆ ಮಹಾಭಾರತದಾಗನ ಸಿಕ್ಕ ಬಿಡ್ತೈತಿ. ಮಹಾಭಾರತದಾಗಿರೋ ಕಥೆಗಳಿಂದ ಬಹಳಷ್ಟು ಮೌಲ್ಯಗಳನ್ನ ಕಲಿಬಹುದು. ಮಹಾಭಾರತದ ತತ್ವಗಳಿಂದ ನಿಮಗೆ ಸಾಕಷ್ಟು ಜ್ಞಾನ ಬರ್ತೈತಿ. ಮಹಾಭಾರತದ ಇತಿಹಾಸ ಏನೈತಲ್ಲ, ಭಾರತೀಯ ಸಂಸ್ಕಾರ, ಪುರಾತನ ತತ್ವ, ಅದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೈತಿ. ಸದ್ಯ ಭಾರತದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನೀವು ಮಹಾಭಾರತ ಓದಿದ್ರ ಸಾಕು ಅಂತಾರ. ಭಗವದ್ಗೀತೆನೂ ಕೂಡ ಮಹಾಭಾರತದ ಒಂದು ಭಾಗ ಐತಿ. ಹಿಂಗಾಗಿ ಮಹಾಭಾರತ ಓದಿದ್ರ ಭಾಳ ಚಲೋ ಅಂತ ಹೇಳ್ತಾರೆ. ಕಾಂಗ್ರೆಸ್ ಅವರಿಗೆ ಶಶಿ ತರೂರ್ ಅವರು ಒಂದು ರೀತಿ ಬಿಸಿ ತುಪ್ಪ ಆಗ್ಯಾರ. ನುಂಗಾಕು ಆಗೋಲ್ದು, ಉಗುಳಾಕು ಆಗೋಲ್ತು. ಗಂಟ್ಲಾಗಿದ್ಕೊಂಡ ಉರಿಯಾಕತ್ತೈತಿ, ಸುಡಾಕತ್ತೈತಿ. ಯಾಕಪ್ಪ ಅಂದ್ರೆ ಈಗೀಗ ಅವರು ಮಾತಾಡಕತ್ತಿರೋ ಮಾತುಗಳು, ಮೋದಿ ಅವ್ರನ್ನ ಹೊಗಳಾಕತ್ತಿರೋದು ಎಲ್ಲಾನು ಕಾಂಗ್ರೆಸ್ ಅವರಿಗೆ ತಡ್ಕೊಳಕ್ ಆಗೋಲ್ತು. ಈಗ ನೋಡ್ರಿ, 4-5 ದಿನ ಹಿಂದ ಶಶಿ ತರೂರ್ ಅವರು ಒಂದು ಮಾತಂದ್ರು. ಮೋದಿ ಅವರ ಚೈತನ್ಯ, ಮೋದಿ ಅವರ ಶಕ್ತಿ, ಅವ್ರು ಬೇರೆ ಬೇರೆ ವಿದೇಶಗಳ ಜೋಡಿ ಹೊಂದಿರುವಂಥ ಸಂಬಂಧ ಭಾರತಕ್ಕೆ ಒಂದು ರೀತಿ ಹೆಮ್ಮೆ. ಭಾರತವನ್ನ ಎಲ್ಲರೂ ತಿರುಗಿ ನೋಡೋ ಹಂಗೆ ಮಾಡ್ತೈತಿ. ಅದು ಮೋದಿ ಅವರ ಒಂದು ವಿಶೇಷತೆ. ಪ್ರೈಮ್ ಮಿನಿಸ್ಟರ್ ಭಾರತಕ್ಕೆ ಪ್ರೈಮ್ ಇದ್ದಂಗ ಅಂದ್ರು. ಅಬ್ಬಬ್ಬಬ್ಬ, ಆ ಮಾತಂತರೂ ಕಾಂಗ್ರೆಸ್ ಅವ್ರಿಗೆ ನಿದ್ದಿನ ಬರಕ್ ಬಿಡ್ಲಿಲ್ಲ. ನಿದ್ದಿ ಎಷ್ಟು ಮಂದಿ ಬಿಟ್ರೋ ಗೊತ್ತಿಲ್ಲ. ಆದ್ರೆ ಶಶಿ ತರೂರ್ ಅವ್ರನ್ನ ಉರ್ಸೋದು ಬರ್ನೋಲ್ ತಗೊಳ್ಳಂಗ ಮಾಡೋದು ಮಾಡಕತ್ತಾರ. ಈಗ ನೋಡಿದ್ರೆ ಶಶಿ ತರೂರ್ ಅವರು ಮಹಾಭಾರತವನ್ನ ಹಾಡಿ ಹೊಗಳಾಕತ್ತಾರ. ಕಾಂಗ್ರೆಸ್ ಅವರ ಮನಸ್ಥಿತಿನ ನಾವು ನೋಡಿದ್ರ, ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಭಗವದ್ಗೀತೆಯನ್ನು ಜಿಹಾದನ್ನೇ ಹೇಳ್ಕೊಡ್ತೈತಿ ಅಂತ. ಅಂದ್ರೆ ಅವ್ರಿಗೆ ಏನು ಜ್ಞಾನ ಇಲ್ದ ಉಲ್ಟಾ ಸೀದಾ ಮಾತಾಡೋ ಮನಸ್ಥಿತಿ. ಅಂತ ಕಾಂಗ್ರೆಸ್ ಇಂದ ಬಂದಿರುವ ಶಶಿ ತರೂರ್ ಅವರು ಕಾಂಗ್ರೆಸ್ ಅವ್ರನ್ನ ಉರ್ಸೋ ಅಂತ ಮಾತಾಡತ್ತಾರ. ಅಂದ್ರೆ ಕಾಂಗ್ರೆಸ್ ಅವರ ಮನಸ್ಥಿತಿಗೆ ವಿರೋಧವಾದಂತ ಮಾತು. ಮಹಾಭಾರತದ ಬಗ್ಗೆ ಹಾಡಿ ಹೋಗ್ತಾರ, ಮೋದಿ ಅವ್ರ ಬಗ್ಗೆ ಹಾಡಿ ಹೋಗ್ತಾರ. ಕಾಂಗ್ರೆಸ್ ಅವ್ರಿಗೆ ಅದನ್ನ ತಡ್ಕೊಳಕ್ ಆಗೋಲ್ತು. ಉರ್ಯಾಕತ್ತೈತಿ. ಅದಕ್ಕೆ ಬರ್ನೋಲ್ ತಗೊಳ್ಳೋ ಅವಶ್ಯಕತೆ ಅವ್ರಿಗೆ ಭಾಳ ಐತಿ. ಆದ್ರೂ ಶಶಿ ತರೂರ್ ಅವರು ಇಷ್ಟೆಲ್ಲ ಉರಿಸ್ಬಾರ್ದಿತ್ತು ಬಿಡ್ರಿ. ಶಶಿ ತರೂರ್ ಅವ್ರು ಇನ್ನ ಎಷ್ಟು ಉರಿಸ್ತಾರೋ, ಇವ್ರಿಗಿನ್ನ ಎಷ್ಟು ಬರ್ನೋಲ್ ಬೇಕಾಗ್ತವೋ ಎಲ್ಲರೂ ಕಾದು ನೋಡ್ಬೇಕಾಗೈತ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.